ಹೆಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಕುಕ್ಕಿಂಗ್ ಚಾನಲ್. ನಾನಿವತ್ತು ನಿಮಗೊಂದು ಕಡಿಮೆ ಸಮಯದಲ್ಲಿ ಸಿಹಿ ಕುಂಬಳಕಾಯಿ ಪಲ್ಯ ಹೇಗೆ ಮಾಡೋದಂತ ಹೇಳಿಕೊಡ್ತೇನೆ. ಫುಲ್ ವಿಡಿಯೋ ನೋಡಿ, ಸ್ಕಿಪ್ ಮಾಡದೆ ನೋಡಿ ಫ್ರೆಂಡ್ಸ್. ನಾನು ಇದಕ್ಕೋಸ್ಕರ ಒಂದು ಕಾಲು ಭಾಗ ಸಹ ಬೇಡ ಅಷ್ಟು ಚಿಕ್ಕ ಹೋಳನ್ನು ತಗೊಂಡಿದ್ದೇನೆ. ಇದನ್ನು ಈ ಥರ ಚಿಕ್ಕದಾಗಿ ಕಟ್ ಮಾಡಬೇಕು. ನೋಡಿ, ನಾನು ಕಾಲು ಭಾಗಕ್ಕಿಂತ ಸಹ ಕಡಿಮೆ ಹೋಳನ್ನು ತಗೊಂಡಿದ್ದೇನೆ. ನೋಡಿ, ಈ ಥರ ಚಿಕ್ಕದಾಗಿ ಕಟ್ ಮಾಡಿದ್ದೇನೆ. ನಂತರ ಒಂದು ಬಾಣಲೆಗೆ ಒಂದು 3 ಸ್ಪೂನಷ್ಟು ತೆಂಗಿನ ಎಣ್ಣೆಯನ್ನು ತಗೊಂಡಿದ್ದೇನೆ. ಅದಕ್ಕೆ ಸಾಸಿವೆ, ಒಂದು ಚಿಟಿಕೆ ಜೀರಿಗೆ ಹಾಕಿದರೆ ಜೀರ್ಣಕ್ಕೆ ಸಹ ಒಳ್ಳೆಯದು, ಅದಕ್ಕೆ ಹಾಕ್ತಾ ಇದ್ದೇನೆ. ನಂತರ 1 ಸ್ಪೂನಷ್ಟು ಉದ್ದಿನಬೇಳೆ, 2 ಎಸಳು ಬೆಳ್ಳುಳ್ಳಿ, ಕರಿ ಲೀವ್ಸ್ ಮತ್ತು 1-2 ಕೆಂಪು ಮೆಣಸು ಹಾಕ್ತೇನೆ, ಬ್ಯಾಡಗಿ ಮೆಣಸು. ಅದಕ್ಕೆ ನಾನು ಹಸಿ ಮೆಣಸು ಯೂಸ್ ಮಾಡಲಿಲ್ಲ, ಅಂದರೆ ಕಾಯಿ ಮೆಣಸು. ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆದ ನಂತರ ಅದಕ್ಕೆ 2 ಈರುಳ್ಳಿಯನ್ನು ಚೆನ್ನಾಗಿ ಕಟ್ ಮಾಡಿ ತಗೊಂಡಿದ್ದೇನೆ, ಅದನ್ನು ಹಾಕ್ತೇನೆ. ಇದು ಸ್ವಲ್ಪ ಕೆಂಪಗಾಗುವವರೆಗೆ ಫ್ರೈ ಆಗಲಿ. ರುಬ್ಬಲಿಕ್ಕೆ ಸಹ ಎಂತ ಇಲ್ಲ, ತುಂಬ ಕಡಿಮೆ ಸಮಯದಲ್ಲಿ ಒಂದು ಸಿಹಿ ಕುಂಬಳಕಾಯಿಯ ಪಲ್ಯ ರೆಡಿ ಆಗ್ತದೆ. ನೋಡಿ ಫ್ರೆಂಡ್ಸ್, ನೋಡಿ, ಕೆಂಪಗಾಗುವವರೆಗೆ ಈ ಥರ ಫ್ರೈ ಮಾಡಬೇಕು. ನೋಡಿ, ಈಗ ಸಿಹಿ ಕುಂಬಳಕಾಯಿದು ಹೋಳನ್ನು ನಾನು ಇದೇ ಬಾಣಲೆಗೆ ಹಾಕ್ತಾ ಇದ್ದೇನೆ. ಮತ್ತು ಯಾರನ್ನ ನನ್ನ ಚಾನಲನ್ನು ಇದುವರೆಗೆ ಸಬ್ಸ್ಕ್ರೈಬ್ ಮಾಡಲಿಲ್ವೋ, ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನನಗೆ ಇನ್ನಷ್ಟು ಸಪೋರ್ಟ್ ಮಾಡಿ. ಇನ್ನೂ ಕೂಡ ತುಂಬ ಒಳ್ಳೆ ವಿಡಿಯೋ ಮಾಡಲಿಕ್ಕೋಸ್ಕರ ರೆಸಿಪಿದು. ನೋಡಿ, ಈಗ ಚೆನ್ನಾಗಿ ಇದರಲ್ಲೇ ನಾವು ಫ್ರೈ ಮಾಡುವ ಎಣ್ಣೆಯಲ್ಲೇ ಮಿನಿಮಮ್ ಅಂದರೂ ಒಂದು 10-12 ಜನ ಈ ಪಲ್ಯದಲ್ಲಿ ಊಟ ಮಾಡ್ಬೋದು. ರುಬ್ಬಲಿಕ್ಕೆ ಸಹ ಎಂತ ಇಲ್ಲ, ತುಂಬ ಕಡಿಮೆ ಸಮಯದಲ್ಲಿ ಆಗುವಂತಹ ಪಲ್ಯ ಇದು. ಈಗ ರುಚಿಗೆ ತಕ್ಕಷ್ಟು ಉಪ್ಪು. ಈಗ ನಾವು ಒಂದು 15 ಮಿನಿಟ್ಸ್ ಆದರೂ, ಒಂದು 15 ನಿಮಿಷ ಆದರೂ ಅಲ್ಲೇ ಸ್ವಲ್ಪ ನೀರು ಹಾಕಿ ಬೇಯಲಿಕ್ಕೆ ಬಿಡುವ. ನೋಡಿ, ಇದಕ್ಕೆ 2 ಸ್ಪೂನಷ್ಟು ಮನೆಯಲ್ಲೇ ಮಾಡಿದಂತಹ ಸಾಂಬಾರು ಪುಡಿಯನ್ನು ನಾನು ಯೂಸ್ ಮಾಡಿದ್ದೇನೆ. ನಿಮಗೆ ಬೇಕಾದರೆ ನೀವು ಯಾವುದು ಕೂಡ ಯೂಸ್ ಮಾಡ್ಬೋದು. ನಾನು 2 ಸ್ಪೂನಷ್ಟು ಮನೆಯಲ್ಲೇ ಮಾಡಿದಂತಹ ಸಾಂಬಾರು ಪುಡಿಯನ್ನು ಯೂಸ್ ಮಾಡಿದ್ದೇನೆ. ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕಿ ಅಲ್ಲಿಗೆ ಬೇಯಲಿಕ್ಕೆ ಬಿಟ್ಟರೆ ಸಾಕು. ತುಂಬ ಹೊತ್ತು ಸಹ ಬೇಡ, ಒಂದು 15 ನಿಮಿಷ ಸಹ ಬೇಕಾಗಿಲ್ಲ ಇದಕ್ಕೆ. ಅದಕ್ಕೆ 1 ತುಂಡಷ್ಟು ನಾನು ಬೆಲ್ಲ ಯೂಸ್ ಮಾಡಿದ್ದೇನೆ. ಈಗ ತೆಂಗಿನ ತುರಿಯನ್ನು ನಾವು ಹಾಕುವ. ಒಂದು 1/4 ಕಪ್ಪಿನಷ್ಟು ಹಾಕಿದರೆ ಸಾಕು. ನೋಡಿ, ಈ ಥರ ಪಲ್ಯ ರೆಡಿ ಆಗ್ತದೆ. ನೋಡಿ ಫ್ರೆಂಡ್ಸ್, ತುಂಬ ಕಡಿಮೆ ಸಮಯದಲ್ಲಿ ರುಬ್ಬಲಿಕ್ಕೆ ಸಹ ಎಂತ ಇಲ್ಲ, ಇಷ್ಟು ಟೇಸ್ಟ್ ಆದ ಪಲ್ಯ ಕೇವಲ ಕಡಿಮೆ ಸಮಯದಲ್ಲಿ ರೆಡಿ ಆಗ್ತದೆ. ನಿಮಗೆ ನಾನು ಮಾಡಿದಂತಹ ಸಿಹಿ ಕುಂಬಳಕಾಯಿ ಪಲ್ಯ ತುಂಬ ಇಷ್ಟವಾದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನನಗೆ ಇನ್ನಷ್ಟು ಸಪೋರ್ಟ್ ಮಾಡಿ. ವಿಡಿಯೋ ಸ್ಕಿಪ್ ಮಾಡದೆ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್.